ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಸಕ್ಕರೆ ಬಿಡಿ, ನಿಮ್ಮ ಜೀವನ ಬದಲಾಯಿಸಿ. ಸೊ ನೋ ಶುಗರ್ ಅನ್ನೋ ಟಾಪಿಕ್ನ ಯಾಕೆ ತಗೊಂಡಿರ್ಬೋದು ನಾನಿವತ್ತು. ಸೊ ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿನಿತ್ಯ ನಾವು ಸೇವಿಸ್ತಿರುವ ಒಂದೇ ಒಂದು ಅಂಶ ಏನಪ್ಪ ಅಂದರೆ ಸಕ್ಕರೆ, ಮೀನ್ಸ್ ಶುಗರ್. ಸಕ್ಕರೆನ ತಗೊಳ್ಳೋದ್ರಿಂದ ಒಳ್ಳೇದ ಕೆಟ್ಟದ್ದ? ಜಾಸ್ತಿ ಸಕ್ಕರೆ ತಗೊಂಡ್ರೆ ಏನಾಗತ್ತೆ ಬಾಡಿಗೆ? ಸಕ್ಕರೆ ಜಾಸ್ತಿ ಹೋದ ತಕ್ಷಣ ಏನಾದರೂ ಪ್ರಾಬ್ಲಮ್ ಆಗತ್ತಾ, ಇಲ್ಲ ಸಕ್ಕರೆ ಜಾಸ್ತಿ ಹೋದ ತಕ್ಷಣ ಎನರ್ಜಿ ಬರುತ್ತಾ ಅನ್ನೋ ಟಾಪಿಕ್ ಬಗ್ಗೆ ಇವತ್ತಿನ ದಿನ ನಾನು ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ತಿಳ್ಕೊಳ್ಳೋಣ, ಸಕ್ಕರೆ ಯಾಕೆ, ಅದು ಎಲ್ಲಿಂದ ಬರುತ್ತೆ, ಅದು ಹೇಗಿರುತ್ತೆ, ನಮ್ಮ ಬಾಡಿಯಲ್ಲಿ ಎಲ್ಲಿರುತ್ತೆ. ಸಕ್ಕರೆ ಅನ್ಕೊಂಡಿದ್ದೀವಿ ನಾವು ತಿನ್ನೋ ವಸ್ತುಗಳಲ್ಲಿರುತ್ತೆ, ಕೈಂಡ್ ಆಫ್ ಸ್ವೀಟ್ ಆಗಿರ್ಬೋದು, ಇಲ್ಲಾಂದರೆ ಚಹಾ, ಕಾಫಿ, ಬ್ರೆಡ್, ಸಾಸ್, ಬಿಸ್ಕೆಟ್ ಎಲ್ಲ ಥರದಲ್ಲಿ ಸಕ್ಕರೆ ಇರ್ಬೋದು ಅಂತ ಅನ್ಕೊಂಡಿರ್ತೀವಿ. ನಿಜ, ಸಕ್ಕರೆ ಇದೆ ಅಲ್ಲೂ ಕೂಡ. ಬಟ್ ನಮ್ಮ ಬಾಡಿಯಲ್ಲಿ ಯಾವ ಥರ ಇರುತ್ತೆ? ಸೊ ನಮ್ಮ ಬಾಡಿಯಲ್ಲಿ ಸಕ್ಕರೆ ಎಲ್ಲಿರುತ್ತೆ? ಡೆಫಿನೆಟ್ಲಿ ಹೈಡ್ ಆಗಿರುತ್ತೆ. ಸೊ ಯಾವ ಹೆಸರಲ್ಲಿ ಹೈಡ್ ಆಗಿರುತ್ತೆ? ಫ್ರಕ್ಟೋಸ್, ಮಾಲ್ಟೋಸ್, ಕಾರ್ನ್ ಸಿರಪ್ ಅಂತ ಸುಮಾರು ವಿಷಯ ಅದನ್ನ ವಿಂಗಡಿಸ್ತಿದ್ದೀವಿ. ಸೊ ಅದರಲ್ಲಿ ಬೇಸಿಕ್ಲಿ ನಮ್ಮ ಬಾಡಿಯಲ್ಲಿ ಸಕ್ಕರೆ ಫ್ಯಾಟ್ ಆಗಿ ಬದಲಾಗಿ ನಮ್ಮ ಬಾಡಿಯಲ್ಲಿ ಸಂಗ್ರಹವಾಗಿರುತ್ತೆ ಮೇಯ್ನಾಗಿ. ಸೊ ಸಕ್ಕರೆ ತಗೊಳ್ಳೋದ್ರಿಂದ ಬಾಡಿಗೆ ಮೇಯ್ನಾಗಿ ಆಗುವಂಥ ಪರಿಣಾಮ ಏನು? ಸೊ ಸಕ್ಕರೆ ತಗೊಳ್ಳೋದ್ರಿಂದ ಫಸ್ಟ್ ಆಫ್ ಆಲ್ ಬಾಡಿಯಲ್ಲಿ ಇನ್ಸುಲಿನ್ ಹೆಚ್ಚಾಗುತ್ತೆ. ಆ್ಯಂಡ್ ಮೇಜರ್ ಇನ್ಸುಲಿನ್ ಡಯಾಬಿಟಿಸ್ಗೆ ಕನ್ವರ್ಟ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಲಿವರ್ಗೆ ಲೋಡ್ ಆಗುತ್ತೆ. ಈ ಲಿವರ್ಗೆ ಲೋಡ್ ಆದ ತಕ್ಷಣ ಏನಾಗುತ್ತೆ, ಫ್ಯಾಟಿ ಲಿವರ್ ಅನ್ನೋ ಪ್ರಾಬ್ಲಮ್ನ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದೇ ಥರ ಸಕ್ಕರೆ ಬ್ರೈನಿಗೆ ಒಂಥರ ಡೊಪಮೈನ್ ಇದ್ದಂಗೆ. ಎಷ್ಟು ನಾವು ಹಾಕ್ತಾ ಇದ್ದೀವಿ ಅಂದ್ರೂ ಸಾಲಲ್ಲ ನಮ್ಮ ಬ್ರೈನಿಗೆ. ಡೊಪಮೈನ್ ಥರ ತಗೊಳ್ತಾನೆ ಇರ್ತೀವಿ, ನಮ್ಮ ಬಾಡಿ ಕನ್ಸ್ಯೂಮ್ ಮಾಡೋಕ್ಕೆ ಇನ್ನೂ ಬೇಕು ಬೇಕು ಅಂತಾನೆ ಇರುತ್ತೆ. ಸೊ ಆ ಥರ ಒಂದು ಜಾಸ್ತಿ ನಾವು ಸಕ್ಕರೆ ತಗೊಂಡಾಗ ನಮ್ಮ ಮೆದುಳು ಡೊಪಮೈನ್ನ ಜಾಸ್ತಿ ಬಿಡುಗಡೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಅಡಿಕ್ಟ್ ಆಗ್ತೀವಿ. ಸೊ ಸಕ್ಕರೆ ಅನ್ನೋದು ಒಂದು ಡ್ರಗ್ ಅಡಿಕ್ಟ್ ಇದ್ದಂಗೆ. ಇಸ್ ಈಕ್ವಲ್ ಟು ತುಂಬ ಟಾಕ್ಸಿಕ್. ಬಾಡಿಯಲ್ಲಿ ಎಷ್ಟು ಇರಬೇಕು, ಎಷ್ಟು ಮಿತವಾಗಿರಬೇಕು, ಎಷ್ಟು ಜಾಸ್ತಿನೂ ಇದ್ರೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಜಾಸ್ತಿ ಇದ್ದಷ್ಟು ಇನ್ಸುಲಿನ್ ಜಾಸ್ತಿಯಾಗಿ ಬಾಡಿಯಲ್ಲಿ ಶುಗರ್ ಜಾಸ್ತಿಯಾಗಿ ಡಯಾಬಿಟೀಸ್ಗೆ ಕಾರಣ ಆಗುತ್ತೆ. ಕಮ್ಮಿ ಆದಂಗೆ ಲೋ ಬಿ ಪಿ ಆದಂಗೆ ನಿಮ್ಮ ಬಾಡಿ ನಿಮ್ಮ ನಿಯಂತ್ರಣಕ್ಕೆ ಸಿಗ್ಲಾರ್ದಷ್ಟು ದೂರ ಹೋಗ್ತಾನೆ ಇರುತ್ತೆ. ಸೊ ಇದು ಮೇಜರ್ಲಿ ಇನ್ನೊಂದು ಏನಂದರೆ ನಿಮ್ಮ ಸ್ಕಿನ್ ಗ್ಲೋನ ಕಡಿಮೆನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪಿಂಪಲ್ನ ಜಾಸ್ತಿ ಮಾಡುತ್ತೆ. ಇನ್ನೊಂದು ಫ್ಯಾಕ್ಟ್ ಏನಪ್ಪ ಅಂದರೆ ಮೂಡ್ ಸ್ವಿಂಗ್ಸ್ಗೂ ಇದು ಕಾರಣ ಆಗೇ ಆಗುತ್ತೆ. ಸೊ ಸಕ್ಕರೆ ಬಿಟ್ಟರೆ ಆಗೋ ಬದಲಾವಣೆ ಏನು? ನೀವು ಖಂಡಿತವಾಗಿ ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀರಾ ಅನ್ಕೋತೀನಿ. ಸಕ್ಕರೆ ಬಿಟ್ಟರೆ ಮೊದಲನೇ 1ರಿಂದ 7 ದಿನ ನಿಮ್ಮ ಎನರ್ಜಿ ಲೆವೆಲ್ ತುಂಬ ಸ್ಟೇಬಲ್ ಆಗುತ್ತೆ. ನಿದ್ರೆ ಸಾಧಾರಣವಾಗಿ ಸುಧಾರಣೆಗೊಳ್ತಾ ಹೋಗುತ್ತೆ. ಬಟ್ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗ್ಬೋದು. ಬಟ್ ಹೋಗ್ತಾ ಹೋಗ್ತಾ 2ನೇ ವಾರ ನಂತರ ಮುಖದ ಚರ್ಮ ನಿಮಗೆ ಗ್ಲೋನ ತಂದ್ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಗ್ಲೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಿಮ್ಮ ಪಿಂಪಲ್ನ ಕಡಿಮೆ ಮಾಡೋಕ್ಕೂ ಟ್ರೈ ಮಾಡುತ್ತೆ ನಿಮ್ಮ ಬಾಡಿ. ಸೊ ಅದೇ ಥರ 21ರಿಂದ 30 ದಿನ ನೀವು ಶುಗರ್ನ ಬಿಟ್ಟರೆ, ನೀವು ಸಕ್ಕರೆನ ಬಿಟ್ಟರೆ ನಿಮ್ಮ ದೇಹ ಹಗುರವಾಗಿ ಇರೋ ಥರ ಫೀಲ್ ಆಗುತ್ತೆ. ಸೊ ಇದರಿಂದ ಮತ್ತೆ ನಿಮ್ಮ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮೆಂಟಲ್ ಕ್ಲಾರಿಟಿ ಹೆಚ್ಚಾಗಿರುತ್ತೆ. ನಿಮ್ಮ ಒತ್ತಡ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನು ಒತ್ತಡ ಇರುತ್ತೆ, ಸೊ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇರ್ಬೋದು, ಸಕ್ಕರೆ ಬದಲು ಏನು ತಿನ್ಬೋದು ನಾನು? ಸೊ ಇದಕ್ಕೋಸ್ಕರ ಏನಾದರೂ ಆಲ್ಟರ್ನೇಟ್ ಟಿಪ್ಸ್ ಅನ್ನೋಂಥದ್ದು ಇದೆಯಾ ಅಂತ ಕೇಳ್ತಾ ಇರ್ಬೋದು. ನಿಮ್ಮ ಮನಸ್ಸು ಕೂಡ ಇದ್ರ ಬಗ್ಗೆ ತುಂಬ ಆಲೋಚಿಸ್ತಾ ಇರ್ಬೋದು. ಮಾರ್ಕೆಟಲ್ಲಿ ಸಿಗೋ ಜೇನಿಗಿಂತ ಫ್ರೆಶ್ ಆಗಿ ಸಿಗೋ ಏನಾದರೂ ಜೇನುತುಪ್ಪ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಇನ್ನೊಂದು ಮೇಜರ್ಲಿ ನಮ್ಮ ತರಕಾರಿಯಲ್ಲಿ ಸಿಗುವಂಥದ್ದು ಆರ್ ನಮ್ಮ
ಹಣ್ಣುಗಳಲ್ಲಿ ಸಿಗುವಂಥದ್ದು, ಎಕ್ಸಾಂಪಲ್ ಬಾಳೆಹಣ್ಣು ಆಗಿರ್ಬೋದು, ಸೇಬು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಇವೆಲ್ಲ ನೈಸರ್ಗಿಕವಾಗಿ ಬಂದಿರುವಂತಹ ಫ್ರೂಟ್ಸ್. ಅದರಲ್ಲಿ ನಾವು ಸಕ್ಕರೆನ ಸೇವನೆ ಮಾಡಬಹುದು. ಸೊ ಇದು ಬಾಡಿಗೆ ಮಿತವಾಗಿ ಹಿತವಾಗಿ ಇರುವಂಥದ್ದು. ಸೊ ಇದನ್ನು ನೀವು ಎಷ್ಟು ಬೇಕೋ ಅಷ್ಟೇ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಯಾವುದೇ ಜಾಸ್ತಿ ಆದರೂ ಅದು ವಿಷವಾಗಿ ಪರಿಣಮಿಸ್ಬೋದು. ಆ್ಯಂಡ್ ಡಾರ್ಕ್ ಚಾಕ್ಲೇಟ್, 70% ಆಫ್ ಕೋಕೋ ಚಾಕ್ಲೇಟ್ ಇರೋ ಚಾಕ್ಲೇಟ್ನ ಟ್ರೈ ಮಾಡ್ಬೋದು. ಅದೇ ಥರ ಡೇಟ್ಸ್ ಲೈಕ್ ಖರ್ಜೂರ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಸೊ ಇದೇ ಥರ ನೀವು ಅದ್ರ ಬಗ್ಗೆ ಅದರ ಆಲ್ಟರ್ನೇಟ್ ಬಗ್ಗೆ ನೀವು ಟ್ರೈ ಮಾಡ್ಬೋದು. ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇರಿ ಸ್ನೇಹಿತರೆ. ನಾವು ಇಷ್ಟು ದಿನಗಳಿಂದ ಏನೆಲ್ಲ ಶುಗರ್ ಅಂದರೆ ಸಕ್ಕರೆನ ಕನ್ಸ್ಯೂಮ್ ಮಾಡಿದ್ದೀವಿ, ಅದರದ್ದು ದಿನ ಕಳೀತಾ ಅದರ ಪರಿಣಾಮ ನಮ್ಮ ದೇಹದಲ್ಲಿ ಯಾವ ಥರ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಇದರಿಂದ ಮುಂದಿನ ಪೀಳಿಗೆ ಶುಗರ್ ಮೇಲೆ ಅಡಿಕ್ಟ್ ಆದರೆ ತುಂಬ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ನೀವೇನು ಮಾಡ್ತೀರಾ? ಶುಗರ್ನ ಬಿಡ್ತೀರಾ? ನೋ ಶುಗರ್ ಅಂತ ಕಾನ್ಸೆಪ್ಟ್ನ ಮತ್ತೆ ಟ್ರೈ ಮಾಡಿ ಚಾಲೆಂಜ್ ಆಗಿ ತಗೊಳ್ತೀರಾ? ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಶುಗರ್ ಬಿಟ್ಟಿದಾರ. ಹತ್ರ 1.5 ತಿಂಗಳಿಂದ ನಾನು ಶುಗರ್ ಬಿಡ್ತಿದ್ದೀನಿ. ಆದರೆ ಈ ಪಿಂಪಲ್ ನೋಡಿ ಏನೋ ಶುಗರ್ ತಿಂದ್ಬಿಟ್ಟು ಆಲ್ರೆಡಿ ಇವ್ರಿಗೆ ಪಿಂಪಲ್ ಬಂದಿದೆ ಅಂತ ಮಾತ್ರ ಅನ್ಕೋಬೇಡಿ ಮತ್ತು ಕಮೆಂಟ್ ಮಾಡಬೇಡಿ. ಸೊ ಇದು ಬಂದಿರೋದು ನ್ಯಾಚುರಲ್ ಆಗಿ. ಸೊ ಇಟ್ ಈಸ್ ನಾಟ್ ಅಬೌಟ್ ದ ಶುಗರ್, ಬಿಕಾಸ್ 1.5 ತಿಂಗಳಿಂದ ನಾನು ಶುಗರ್ನ ಬಿಟ್ಟಿದ್ದೀನಿ. ಸೊ ನನ್ನ ಬಾಡಿಲಿ ಆಗುವಂಥ ತುಂಬ ಚೇಂಜಸ್ ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ತುಂಬ ಲೋ ಇಂದ ಈಗ ತುಂಬ ಸ್ಟ್ರಾಂಗ್ ಆಗಿ ಮೈಂಡ್ಸೆಟ್ ಚೇಂಜ್ ಆಗ್ತಾನೆ ಇದೆ. ನೋ ಶುಗರ್ ಅನ್ನೋ ಕಾನ್ಸೆಪ್ಟ್ನ ಟ್ರೈ ಮಾಡಿ. ಹಾಗೂ ನೀವು ಮಾಡ್ತಿದ್ದೀರ ಅಂದರೆ ನೋ ಶುಗರ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಮತ್ತೆ ಸಿಗ್ತೀನಿ ನಿಮ್ಮ ಪ್ರೀತಿಯ ಲಕ್ಕಿ ವ್ಲಾಗಿ ಚಾನಲಲ್ಲಿ. ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್ ಬಾಯ್.